ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಹರಿನಾಯಕ್ ಅಂತ ಸರ್. ಹರಿನಾಯಕ್ ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ದೀರಾ ಸರ್? ಶಿವನಹಳ್ಳಿ ಪಂಚಾಯತಿ ಸರ್. ಶಿವನಹಳ್ಳಿ ಪಂಚಾಯತಿ. ಹೌದು ಸರ್. ಸರ್ ನೀವು ಇದು ಮೊದಲನೇ ಬಾರಿನ ಸರ್ ರಾಜಕೀಯಕ್ಕೆ ನೀವು? ಇಲ್ಲ ಸರ್, ಇದು ಮೂರನೇ ಬಾರಿ. ಮೂರನೇ ಬಾರಿ. ಕಳೆದ 2 ಬಾರಿನೂ ಗೆದ್ದಿರಾ ಅಥವಾ ಸೋತಿರಾ ಸರ್? ಇಲ್ಲ ಸರ್, ಒಂದು ಸತಿ ಸೋತಿದೆ, 3 ಸತಿ ಗೆದ್ದಿದ್ದೀವಿ ಸರ್. ಇದು 3ನೇ ಸರಿ ಗೆದ್ದಿದ್ದೀರಾ ಸರ್. ನೀವು ಈ ಸರಿ ಗೆದ್ದಂತ ನಿಮ್ಮ ಲೀಡಿಂಗ್ ಓಟ್ಸ್ ಎಷ್ಟಿತ್ತು ಸರ್? ಸರ್ 520ರಲ್ಲಿ 120 ಲೀಡ್ ಸರ್. 120 ಲೀಡು. ನಿಮ್ಮ ಟೋಟಲ್ ಓಟ್ಸ್ ಎಷ್ಟಿತ್ತು ಸರ್? 520. ನೀವೀಗ ಯಾವ ಪಕ್ಷದ ಫಾಲೋವರ್ಸು ಸರ್? ಈಗ ಮೊದಲು ಸರ್ ನಾನು ದಳದಲ್ಲಿ ಮಾಡ್ತಿದ್ದೆ. ದಳದಲ್ಲಿ ನಿಂತು ದಳದಲ್ಲಿ ಗೆದ್ದಿದ್ದೆ. ಈ ಸತಿ ಕಾಂಗ್ರೆಸ್ನಲ್ಲಿ ನಿಂತು ಗೆದ್ದಿದ್ದೆ ಸರ್. ಈ ಸರಿ ಕಾಂಗ್ರೆಸ್ಸಲ್ಲಿ ಬಂದಿದ್ದೀರಾ ಸರ್. ನಿಮಗೆ ರಾಜಕೀಯದಲ್ಲಿ ಒಟ್ಟು ಎಷ್ಟು ವರ್ಷಗಳ ಅನುಭವ ಇದೆ ಸರ್? 30 ವರ್ಷ ಸರ್. 30 ವರ್ಷ. ಹೌದು ಸರ್. ಸರ್ ಈಗ ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ನೀವು ಯಾವ ಉದ್ಯೋಗದಲ್ಲಿದ್ರಿ ಸರ್? ಸರ್ ವ್ಯವಸಾಯನೇ ಮಾಡ್ಕೊಂಡಿದ್ದೆ ಸರ್ ನಾನು. ವ್ಯವಸಾಯ ಮಾಡ್ಕೊಂಡಿದ್ದವ್ರು ನೀವು ಈಗ ರಾಜಕೀಯಕ್ಕೆ ಹೇಗೆ ಬರಬೇಕು ಅಂತ ಅನಿಸ್ತು ಸರ್? ಸರ್ ರಾಜಕೀಯಕ್ಕೆ ಫಸ್ಟ್ ಬಾರಿ PGR ಸಿಂಧಿಯಾರ್ ಬಂದರು. ಅವರು ನೀನು ನಿಂತ್ಕೊಳ್ಳಪ್ಪ, ಎಲೆಕ್ಷನ್ ನಿಂತ್ಕೋ, ನಾನು ಸಪೋರ್ಟ್ ಮಾಡ್ತೀನಿ, ನಾನು ಗೆಲ್ಲಿಸ್ತೀನಿ ಅಂತ ಅವರೇ ಸರ್ ಹೇಳಿದವರು. ಅವರಿಂದ ಅವ್ರ ಪ್ರೇರಣೆ ಆಗಿ ನೀವು ರಾಜಕೀಯಕ್ಕೆ ಬಂದಿದ್ದೀರಿ? ಹೌದು ಸರ್. ಈಗ ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಮ ರಾಜಕೀಯ ಜೀವನ? ಸರ್ ರಾಜಕೀಯ ಪರವಾಗಿಲ್ಲ, ಮಾಡ್ಬೋದು ರಾಜಕೀಯ, ಆದರೆ ಭಾರಿ ತೊಂದರೆ ಸರ್. ಈಗ ಯಾಕೆಂದರೆ ಈಗ ನಾನು ಜಾಸ್ತಿ ಆಗೋಗಿದೆ ರಾಜಕೀಯದಲ್ಲಿ. ಪ್ರತಿಯೊಬ್ಬರು ನಾನು ಮನೆಗೊಬ್ಬೊಬ್ಬರು ನಾನು ಅಂತ ಲೀಡ್ರ್ ಐತಾರೆ. ಆದರೆ ಇಲ್ಲಿ ಇಂದೀಚೆ ಕಷ್ಟ ಇದೆ ಸರ್ ರಾಜಕೀಯ ಮಾಡಬೇಕು. ಕಷ್ಟ ಇದೆ. ಸರ್ ನೀವು ಏನು ಅನ್ಕೊಂಡು ರಾಜಕೀಯಕ್ಕೆ ಬಂದ್ರಿ ಸರ್ ನೀವು? ಸರ್ ಇದರಲ್ಲಿ ದುಡಿಬೇಕು ಮಾಡಬೇಕು ಅಂತಲೇ ಬಂದು, ದುಡಿಬೇಕು ಅಂತ. ಏನಂತೆ ದುಡಿಮೆ ಸಿಕ್ಕಲ್ಲ ಸರ್ ಇದ್ರಿ. ರಾಜಕೀಯದಲ್ಲಿ ದುಡಿಮೆ ಸಿಕ್ಕಲ್ಲ ಮೆಂಬರ್ಗಳಿಗೆ. ಯಾಕಂದ್ರೆ ಲಂಚ ಇಸ್ಕೊಂಡು ದುಡಿಮೆ ಮಾಡ್ಬೋದು. ಲಂಚ ಇಸ್ಕೊಂಡು ದುಡಿಮೆ ಮಾಡೋಕೆ ಹೋದರೆ ಜನ ಓಟ್ ಕೊಡೋಲ್ಲ ಮುಂದಕ್ಕೆ. ಅದಕ್ಕೆ ನಾನು ಲಂಚ ಕೈ ಹೊಡೆದವನಲ್ಲ ಸರ್. ಸರ್ ಈಗ ಗೆದ್ದು ಬಂದಿದ್ದೀರಾ, 3 ವರ್ಷ ಅವಧಿ ಕೂಡ ಕಳೆದಿದೆ. ಹೌದು ಸರ್. ಈ 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇನು ಬದಲಾವಣೆಗಳು ತಂದಿದ್ದೀರಾ ಸರ್? ಸರ್ ನಮ್ಮೂರಲ್ಲಿ ಊರೆಲ್ಲ ಕಾಂಕ್ರೀಟ್ ಇರಲಿಲ್ಲ. ಇಡೀ ಊರೆಲ್ಲ ಕಾಂಕ್ರೀಟ್ ಮಾಡಿಸ್ದೆ. ಇನ್ನೊಂದು 100 ಮೀಟ್ರ್ ಏನೋ ಇದೆ ಕಾಂಕ್ರೀಟ್. 100 ಮೀಟ್ರ್ ಮಾಡಿಸ್ಬೇಕು ಸರ್. ಆಮೇಲೆ ಡ್ರೈನ್ ಇರಲಿಲ್ಲ, ಊರಲ್ಲಿ ತೊಟ್ಟಿ ಇರಲಿಲ್ಲ. ಆಮೇಲೆ ಒಂದು 50 ಮನೆ ಕೊಡಿಸ್ದೆ. 35 ಮನೆ ಕೊಡಿಸ್ದೆ. 35 ಮನೆ ಕೊಡಿಸ್ಬಿಟ್ಟು ಇಷ್ಟಾಗಿದೆ ಸರ್ ಅಷ್ಟೇ. ಮುಂದಕ್ಕಿನ್ನೂ ಇಸ್ಕೋಲ್ ಮನೆ ಇದು ಮಾಡಿಸ್ಬೇಕು, ಕಾಂಪೌಂಡ್ ಮಾಡಿಸ್ಬೇಕು ಅಂತಿದೆ. ಇಸ್ಕೋಲ್ ಮನೆಯೂ ಕಟ್ಸಿದ್ದೀನಿ. ಅಂಗನವಾಡಿನೂ ಕಟ್ಸಿದ್ದೀನಿ ಸರ್. ಕಟ್ಸಿದೆ ಸರ್. ಸರ್ ಈ 3 ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳಾಗಿದೆ ನಿಮ್ಮಿಂದ. ಹೌದು ಸರ್. ಇನ್ನು 2 ವರ್ಷಗಳ ಕಾಲ ಅವಧಿ ಇದೆ. ಈ 2 ವರ್ಷಗಳ ಕಾಲ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇನು ಬದಲಾವಣೆಗಳು ತರಬೇಕು ಅಂತಿದ್ದೀರಾ ಸರ್? ಸರ್ ನಾನು ಈಗ ಫಸ್ಟು ನಾನು ಇದಾಕೊಂಡಿರೋದು ಇಸ್ಕೋಲ್ ಮನೆ ಕಾಂಪೌಂಡು, ಒಂದು ರೋಡ್ ಆಗಬೇಕು ಸರ್. ಆಮೇಲೆ ಸಿಗೇಕೋಟೆಯಿಂದ ನಮ್ಮೂರು ಬರೋಕ್ಕೆ ಟಾರ್ ಆಗಬೇಕು. ಇಷ್ಟು ಈಜ್ ಹಾಕೊಂಡಿದ್ದು ಸರ್ ಅಷ್ಟೇ. ಟಾರ್ ರೋಡ್ ಮಾಡಬೇಕು ಅಂತ ಆಸೆ ಇದ್ದೀರಾ? ಹೌದು ಸರ್. ಸರ್ ಇದಕ್ಕೂ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ರಾಜಕೀಯದಲ್ಲಿ ಇದ್ರಾ ಸರ್? ಇಲ್ಲ ಸರ್, ಒಬ್ಬರು ಇರಲಿಲ್ಲ, ನಾನೇ ಫಸ್ಟು. ನೀವೇ ಮೊದಲಿಗೆ ರಾಜಕೀಯಕ್ಕೆ ಬಂದಿದ್ದೀರಾ ಸರ್? ಸರ್ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ನಿಮ್ಗೆ ಯಾರು ಮೇನ್ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಅದೇ ಸರ್ PGR ಸಿಂಧಿಯಾರ್ ಅಂತ ಹೇಳಿದ್ನಲ್ಲ ಸರ್. PGR ಸಿಂಧಿಯಾನೇ. ಹೌದು ಸರ್. ಅವರೇ ನಿಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು? ಹೌದು ಸರ್. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಅವ್ರಿಗೆ ಹೇಳೋಕೆ ಇನ್ನೊಂದು ಸರ್, ಮದ್ಯ ಬಿಟ್ಟೋದ್ರಲ್ಲ ಅವರು, ಅದರಿಂದ ಅವ್ರಿಗೆ ತೊಂದರೆ ಆಯ್ತು ಸರ್ ಅಷ್ಟೇ. ಇದ್ರೆ ಅವ್ರಿಗೂ ತೊಂದರೆ ಆಯ್ತಿರಲ್ಲ ಸರ್. ಅದು ಮದ್ಯ ಬಿಟ್ಟೋದ್ರಲ್ಲ, ಅದು ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಸರ್ ಅಷ್ಟೇ. ಯಾಕೆಂದರೆ 5 ವರ್ಷ ಬಿಟ್ಬಿಟ್ರು ನೋಡಿ, ಅದರಿಂದ ಪ್ರಾಬ್ಲಮ್ ಆಯ್ತು ಸರ್. ಅವ್ರು ಒಳ್ಳೆ ಮನಸ್ಸನೇ ನಮ್ಗೆ ಅವರು 5 ಬಾರಿ ಸೋಲಿಲ್ದೇ ಗೆದ್ದಿದ್ರು. ಸೋಲಿಲ್ದೇ ಕೆಲಸ ಮಾಡಿದ್ರು. ಆದ್ರೆ ಮಧ್ಯ 5 ವರ್ಷ ಬಿಟ್ಟು ತಪ್ಪಾಯ್ತು ಸರ್ ಅವ್ರು ಅಷ್ಟೇ. ಅವ್ರಿಗೆ ಪ್ರಧಾನ ಸಲ್ಲಿಸೋಕ್ಕೆ ಇಷ್ಟಪಡ್ತಾರೆ ನೀವು? ಹೌದು ಸರ್. ಸರ್ ನೀವು ಇವತ್ತು ಈ ಸ್ಥಾನಕ್ಕೆ ಬರೋಕ್ಕೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆನೂ ಕಾರಣ? ಹೌದು ಸರ್, ನಮ್ಮ ಊರು ಜನನೇ ಕಾರಣ ಸರ್. ಅವರ ಅಮೂಲ್ಯವಾದ ಮತಗಳನ್ನ ಜಯಶೀಲರಾಗಿ ಮಾಡಿದ್ದಾರೆ. ಹೌದು ಸರ್. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಒಳ್ಳೆ ಆತ್ಮರು, ಒಳ್ಳೆ ಮನುಷ್ಯರು, ಒಳ್ಳೆ ಜನ ಅಂತ ತಿಳ್ಕೊತೀವಿ ಸರ್ ನಾನು. ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹೌದು ಸರ್. ಸರ್ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು ಸರ್. ಆಯ್ತು ಸರ್.